ನಮಸ್ಕಾರ ಗೆಳತಿಯರೇ, ನಾನು ನಿನ್ನೆ ಲಾಲ್ಬಾಗ್ ಹೋಗಿದ್ದೆ. ಅಲ್ಲಿಂದ ಕೆಲವು ಹೂವಿನ ಗಿಡಗಳ ತಂದೆ. ಇದ್ರ ಬಗ್ಗೆ ನಿಮಗೂ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ಬನ್ನಿ ನೋಡೋಣ. ನಿಮಗೆಲ್ಲರಿಗೂ ಸುಸ್ವಾಗತ. ಆರು ತಿಂಗಳಿಗೊಂದ್ಸಲ ಲಾಲ್ಬಾಗ್ ಹೋಗ್ತೀನಿ. ಅಲ್ಲಿ ನನಗಿಷ್ಟವಾದ ಹೂವಿನ ಗಿಡಗಳು, ಗೊಬ್ಬರ, ಮಣ್ಣು ಪ್ರತಿಯೊಂದು ಅಲ್ಲಿಂದ ತರ್ತೀನಿ. ನಮಗೆ ಸರ್ಕಾರ ಲಾಲ್ಬಾಗ್ನಲ್ಲಿ ಕಡಿಮೆ ಬೆಲೆಗೆ ಪ್ರತಿಯೊಂದು ಸಿಗೋ ಥರ ಸೌಲಭ್ಯ ಕೊಟ್ಟಿದೆ. ಬೆಂಗಳೂರಿನಲ್ಲಿರೋರಿಗೆ ಇದೊಂದು ಅಭ್ಯಾಸ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಲಾಲ್ಬಾಗ್ ಹೋದ್ರೆ ಒಂದಿನ ಪೂರ್ತಿ ಆಗುತ್ತೆ. ಎಷ್ಟು ನೋಡಿದ್ರು ಕಣ್ಮನ ಸೆಳೆಯುತ್ತೆ. ಅಲ್ಲಿನ ಹೂವಿನ ಗಿಡಗಳು, ನಮಗೆ ಬೇಕಾದದ್ದೆಲ್ಲ ಪರಿಕರಗಳು ಅಲ್ಲೇ ಸಿಗುತ್ತೆ. ಪ್ರತಿಯೊಂದು ಅಗಿಯೋ ಅಂಥದ್ದಾಗಲಿ, ಮಣ್ಣಾಗಲಿ, ಕಬ್ಬಿಣದ ಐಟಮ್ಸ್ಗಳು ಎಲ್ಲ ಸಿಗುತ್ತಲ್ಲಿ. ಮತ್ತು ಅಲ್ಲಿರೋ ಸ್ಟಾಫ್ಗಳು ಕೂಡ ತುಂಬ ಚೆನ್ನಾಗಿ ಹೇಳ್ತಾರೆ. ಏನು ನಮಗೆ ಡೌಟ್ ಇದ್ರೂ ಅವರು ಉತ್ತರ ಕೊಡ್ತಾರೆ. ನಾನು ನಿನ್ನೆ ಹೋಗಿ ತುಂಬ ವಿಷಯಗಳು ತಿಳ್ಕೊಂಡು ಬಂದೆ. ನಾನು ನಿನ್ನೆ ಲಾಲ್ಬಾಗ್ ಹೋದಾಗ ತುಂಬ ಆಶ್ಚರ್ಯ ಆಗ್ಬಿಡ್ತು. ಗಿಡನೇ ಇರಲಿಲ್ಲ. ತುಂಬ ನಿರಾಸೆ ಕೂಡ ಆಯಿತು. ಆದ್ರೂ ಕೆಲವು ಗಿಡಗಳನ್ನ ನಾನು ತೊಗೊಂಡು ಬಂದೆ. ಈ ಗಿಡದ ಹೆಸರು ಇಂಗ್ಲೀಷಲ್ಲಿ ನಂಗೆ ಬರಲ್ಲ. ಕನ್ನಡದಲ್ಲಿ ಆಡುಭಾಷೆಯಲ್ಲಿ ಮುಳ್ಳಿನ ಗಿಡ ಅಂತ ಹೇಳ್ತೀವಿ ನಾವು. ಇದು ತುಂಬ ವರ್ಷಗಳಿರುತ್ತೆ. ಇದನ್ನು ರೀಪಾಟ್ ಮಾಡೋ ಅಗತ್ಯ ಏನಿಲ್ಲ. ಒಂದು ಪಾಟಲ್ಲಿ ಹಾಕ್ಬಿಟ್ರೆ ಆಯಿತು. ನೋಡೋಕೆ ನೋಡಿ ಎಷ್ಟು ಸೊಗಸಾಗಿದೆ. ನಮ್ಮನೇಲಿ ದೊಡ್ಡ ಹೂವಿನ ಗಿಡ ಇದೆ ಇದರಲ್ಲಿ. ಇದು ತುಂಬ ಸಣ್ಣ ಸಣ್ಣ ಹೂವು ಅಂತ ನಾನು ತೊಗೊಂಡು ಬಂದೆ. ಬಿಸಿಲು ಅಥವಾ ನೆರಳು ಎಲ್ಲ ಕಡೆಯೂ ಬರುತ್ತೆ. ತುಂಬ ಒಂದು 10 ವರ್ಷ ಆದರೂ ಏನೂ ಆಗೋದಿಲ್ಲ. ಈ ಗಿಡ ಹಾಕಿ ಬಿಟ್ಟರೆ ಆಯಿತು. ಗೊಬ್ಬರ ಹಾಕಿದ್ರೆ ಆಯಿತು. ಸ್ವಲ್ಪ ಗೊಬ್ಬರನೂ ತುಂಬ ಏನು ಬೇಕಿಲ್ಲ. ನೀರು 3 ದಿನಕ್ಕೊಂದ್ಸಲ 4 ದಿನಕ್ಕೊಂದ್ಸಲ ನೀರು ಹಾಕಿದ್ರೆ ಆಯಿತು. ನೀವು ಕೂಡ ಪುಟಾಣಿ ಪಾಟಲ್ಲಿ ಅಲಂಕಾರಿಕವಾಗಿ ಬೆಳೆಸ್ಬೋದು. ಕಲರ್ ಚೇಂಜ್ ಆಗುತ್ತಾ? ಕಲರ್ ಏನೂ ಆಗೋದಿಲ್ಲ. ಇದೇ ಕಲರ್ ಇರುತ್ತೆ. ಎಷ್ಟು ವರ್ಷ ಆದರೂ ಏನಾಗಲ್ಲ. 100 ರೂಪಾಯಿ. ಇದಕ್ಕೇನು ಗೊಬ್ಬರ ಅಗತ್ಯ ಇಲ್ಲ. ಮನೇಲಿರೋ ಅಂಥ ಈರುಳ್ಳಿ ಸಿಪ್ಪೆ ಅಥವಾ ತರಕಾರಿ ಸಿಪ್ಪೆ ಹಾಕಿದ್ರೆ ಆಯಿತು. ಇದು ನಾಟಿ ಕರಿಬೇವು. ಆಲ್ರೆಡಿ ನಮ್ಮ ಮನೇಲಿ ಕರಿಬೇವು ಗಿಡ ಇದೆ. ಇದು ಲಾಲ್ಬಾಗ್ನಲ್ಲಿ ಹೇಳಿದ್ರು ತುಂಬ ಸುವಾಸನೆ ಇರುತ್ತೆ, ಇದನ್ನು ತಗೊಳ್ಳಿ ಅಂತ. ಅದಕ್ಕಾಗಿ ತಗೊಂಡೆ. ಆಮೇಲೆ ಇದನ್ನು ದೊಡ್ಡ ಪಾಟಕ್ಕೆ ಬದಲಾಯಿಸ್ತೀನಿ. ಕರಿಬೇವು ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಗೃಹಿಣಿಯರಿಗೆ. ನಾನು ಹೇಳಬೇಕಾದ ಹೆಚ್ಚಿನ ಅಗತ್ಯ ಇಲ್ಲ. ಇದ್ರ ಪಕ್ಕದಲ್ಲಿ ಸಕ್ಕರೆ ಥರ ಕಾಣ್ತಾ ಇದೆ. ಏನು ಅಂತ ಕುತೂಹಲ ಇರಬೇಕು ನಿಮಗೆ. ರೀಪಾಟ್ ಮಾಡೋಕ್ಕೆ ಮುಂಚೆ ಎಪ್ಸಮ್ ಸಾಲ್ಟ್ ಹಾಕಿ ಬಿಡಿ, ಬಾಡೋದಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕಿಬಿಟ್ಟಿದ್ದೀನಿ. ಆಲ್ರೆಡಿ ನಮ್ಮ ಮನೇಲಿ ದೊಡ್ಡ ಕರಿಬೇವಿನ ಗಿಡ ಇದೆ. ಆದರೂ ಇದನ್ನು ತಂದಿದ್ದು ಯಾಕೆಂದರೆ ಅದೇ ಹೇಳಿದೆಲ್ಲ ನಾಟಿ ಕರಿಬೇವು ಅಂತ. ಇದನ್ನು ದೊಡ್ಡ ಪಾಟಕ್ಕೆ ಬದಲಾಯಿಸಿ ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಈ ಡೇಲಿಯ ಹೂವನ್ನ ಗೆಡ್ಡೆಯಿಂದ ಬೆಳೆಸಬಹುದು. ಇದಕ್ಕೆ ಗೊಬ್ಬರದ ಅಗತ್ಯ ಇದೆ. ಹೊಂಗೆ ಹೂವಿನ ಗೊಬ್ಬರ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ವರ್ಷ ಹೂ ಬಿಟ್ಟ ನಂತರ ಈ ಗೆಡ್ಡೆಗಳನ್ನ ನಾವು ಜೋಪಾನವಾಗಿ ಒಣಗಿಸಿಟ್ಟು ಮುಂದಿನ ವರ್ಷಕ್ಕೆ ರೀಪಾಟ್ ಮಾಡಿ ಹಾಕಿದ್ರೆ ತುಂಬ ಹೂಗಳು ಬಿಡುತ್ತೆ. ನಾನು ಹಂಗೆ ಮಾಡೋಕ್ಕಾಗಲಿಲ್ಲ ಕಳೆದ ವರ್ಷ. ಈ ವರ್ಷ ಪ್ಲ್ಯಾನ್ ಇದೆ. ಇದು 5-6 ಇಂಚ್ ಬೆಳೆಯುತ್ತೆ. ತುದಿ ಚಿವುಟಿದ್ರೆ ಮತ್ತೆ ಒಳ್ಳೆ ಚಿಗುರು ಬಂದು ತುಂಬ ಹೂಗಳು ಬಿಡುತ್ತೆ. ಗಿಡ ತುಂಬ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಕಳೆದ ವರ್ಷನೂ ತಂದು ಹಾಕಿದ್ದೆ, ಒಣಗೋಯ್ತದು. ಇದು ವರ್ಷಕ್ಕೊಂದ್ಸಲಿ ಬರೋದು ಅಂತ ನಿಮಗೆ ಗೊತ್ತಿರುತ್ತೆ. ಈ ಗೆಡ್ಡೆ ಜೋಪಾನ ಮಾಡಬೇಕಲ್ವಾ. ಆದರೂ ಕುತೂಹಲ, ಆಸೆ ತಂದಿದ್ದೀನಿ. ಇನ್ನೊಂದು ಪಾಟಕ್ಕೆ ಬದಲಾಯಿಸ್ತೀನಿ. ಈ ಹೂವಿನ ಗಿಡ ನಾನಿದೆ ಮೊದಲನೇ ಸಲ ತಂದಿರೋದು. ಇದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟಲ್ಲಿ ಹಾಕಿ. ಹೂವಿನ ಗಿಡ ತಂದಿದ್ದೀನಿ ನೋಡಿ. ಅಲಂಕಾರಿಕ ಹೂವಿನ ಗಿಡ ಇದು. ತುಂಬ ಇಷ್ಟ ಆಯ್ತು ಈ ಕಲ್ಲರು. ಇದೇನು ದೇವ್ರಿಗೆ ಬಿಡಿಸಲ್ಲ. ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಓಡಾಡುವಾಗ ಗಮನ ಇದ್ದರೆ ಒಂಥರ ಖುಷಿ ಸಿಗುತ್ತೆ ಅಂತ ತೊಗೊಂಡು ಬಂದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಹೂವು. ಇದ್ರ ಬೆಲೆ 100 ರೂಪಾಯಿ. ದಾಸವಾಳ. ಇದು ಕಲ್ಲರು ಹೇಳೋಕ್ಕಾಗಲ್ಲ, ಡಿಫ್ರೆಂಟ್ ಕಲ್ಲರು. ಅಲ್ಲಿ ಒಂದು ಹೂವು ಇತ್ತು, ಬಿದ್ದೋಗಿದೆ ಅದು. ಅದಕ್ಕೆ ಇಷ್ಟ ಆಗಿತ್ತು ತಂದೆ. ನಮ್ಮನೇಲಿ ತುಂಬ ದಾಸವಾಳಗಳಿದೆ. ಆದರೂ ಕಲೆಕ್ಷನ್ ತುಂಬ ಇಷ್ಟ ಅಂತೇಳಿ ತೊಗೊಂಡಿದ್ದೀನಿ. ಇದ್ರ ಬೆಲೆ 125 ರೂಪಾಯಿ. ನಿಮಗೆ ಗೊತ್ತಲ್ಲ ಮಲ್ಲಿಗೆ ಹೂವು ಮಹಿಳೆಯರಿಗೆ ಎಷ್ಟು ಇಷ್ಟ ಅಂತ. ನಾನು ಕೂಡ ಮೈಸೂರಿನವಳು. ಮೈಸೂರು ಮಲ್ಲಿಗೆ ತುಂಬ ಫೇಮಸ್ ಅಲ್ವಾ. ಇದು ಬೆಳೆಸೋದು ತುಂಬ ಕಷ್ಟ. ಗೊಬ್ಬರ ಹಾಕಬೇಕು, ಮುಂದಿನ ವರ್ಷದವರೆಗೂ ಕಾಯಬೇಕು ಹೂಗೋಸ್ಕರ. ಆದರೂ ತೊಗೊಂಡು ಬಂದಿದ್ದೀನಿ. ನಮ್ಮಲ್ಲಿ ಹಳೆ ಗಿಡ ಇತ್ತು, ಒಣಗೋಯ್ತು. ನೋಡೋಣ, ಈ ವರ್ಷ ಪ್ರಯತ್ನ ಮಾಡ್ತೀನಿ ಏನು ಅದಕ್ಕೆ ಪ್ರತಿಫಲ ಸಿಗುತ್ತೆ ಅಂತ. ಇದ್ರ ಬೆಲೆ ಕೂಡ 150 ರೂಪಾಯಿ. ಸನಿ ಗಿಡ ಅನಂತ ಪುಷ್ಪ ಅಂತ ಕರೀತಾರೆ. ಗಾರ್ಡೇನಿಯಾ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ.
ಇದು ತುಂಬ ಚೆನ್ನಾಗಿ ಸುವಾಸನೆ ಬೀಳುತ್ತೆ. ದೇವ್ರ ಮನೇಲಿ ದೇವ್ರಿಗೆ ಮುಡಿಸ್ಬೋದು. 2-3 ದಿನ ಆದರೂ ಒಣಗೋದಿಲ್ಲ. ಮತ್ತು ಇದು 1 ವರ್ಷದವರೆಗೂ ಕಾಯಬೇಕು. ಈ ವರ್ಷ ಹೂ ಬಿಟ್ಟರೆ ಒಂದು 2-3 ತಿಂಗಳು, ಮತ್ತು ಮುಂದಿನ ವರ್ಷದವರೆಗೂ ಹೂವು ಇಲ್ಲ. ತುಂಬ ಜೋಪಾನ ಮಾಡಬೇಕು ಇದನ್ನು. ಸ್ವಲ್ಪ ಗೊಬ್ಬರ ಹಾಕದೇ ಇದ್ರೂ ಇದು ಬಾಡೋಗುತ್ತೆ. ಇದು ಕೂಡ ನಮ್ಮ ಮನೇಲಿತ್ತು, ಸಿಮೆಂಟ್ ಬಿದ್ದು ಒಣಗೋಯ್ತು. ತುಂಬ ಸುವಾಸನೆ ಇದು, ನೀವು ನೋಡಿದ್ರೆ ತುಂಬ ಖುಷಿ ಪಡ್ತೀರಾ. 150 ಆದರೆ ಜಾಸ್ತಿ ಬೆಲೆ, ಅಷ್ಟೊಂದು ಕೊಡೋ ಅಷ್ಟೇನಿಲ್ಲ. ಹೂವು ಬೇಸಿಗೆ ಅಲ್ವಾ, ಹಾಗಾಗಿ ತುಂಬ ಕಡಿಮೆ ಗಿಡಗಳಿದೆ, ಹೂವೂ ಕಡಿಮೆ ಇದೆ. ಮುಂದೆ ನೋಡೋಣ ಬೇರೆ ಗಿಡ. ಇದು ಸರಿಯಾಗಿ ಹೇಳಕ್ಕೆ ಬರಲ್ಲ, ನನಗೆ ಬಂದ ಭಾಷೆಯಲ್ಲಿ ಹೇಳ್ತೀನಿ. ಹೈಡ್ರೇಂಜಿನಿಯಾ ಅಂತನೋ ಏನೋ ದೊಡ್ಡ ಹೂವು ಬಿಡುತ್ತಿದ್ದು. ನಾನು ಪರ್ಪಲ್ ಕಲರ್ ತೊಗೊಂಡಿದ್ದೀನಿ, ಡಬಲ್ ಕಲರ್ ಹೂವು ಇದು. ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಹೂವು ಬಿಟ್ಮೇಲೆ ದೊಡ್ಡ ಹೂವು ಆಗುತ್ತೆ, ಸುಮಾರು 1 ತಿಂಗಳು ಇರುತ್ತೆ. ಇದ್ರ ಬೆಲೆ ಕೂಡ 150 ರೂಪಾಯಿ. ಇನ್ನೊಂದು 15 ದಿನದಲ್ಲಿ ಈ ಹೂವು ಆಲ್ರೆಡಿ ಮೊಗ್ಗುಗಳಾಗಿದೆ, ಹೂ ಬಿಡುತ್ತೆ. ಆ ಹೂ ಬಿಟ್ಟು ಈ ಸಲ ನಾನು ತುಂಬ ಕಡಿಮೆ ಹೂವಿನ ಗಿಡಗಳು ತಂದಿದ್ದೀನಿ. ನೀವು ಕೂಡ ಲಾಲ್ಬಾಗ್ಗೆ ಭೇಟಿ ನೀಡಿ, ಅಲ್ಲಿನ ಹೂವಿನ ಗಿಡಗಳು ನೋಡಿ ಸಂತೋಷ ಪಡಿ. ಟೈಮ್ ಕೂಡ ಪಾಸ್ ಆಗುತ್ತೆ, ಮನಸ್ಸಿಗೆಲ್ಲ ಹರ್ಷ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮುಂದಿನ ಸಲ ಭೇಟಿ ಮಾಡೋಣ. ಗಿಡ ಬೆಳೆಸಿ, ಪರಿಸರ ಉಳಿಸಿ.